ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಸಣ್ಣ ಬಟ್ಟಲ ಹಾಲು, ಮಹಾವಿಗ್ರಹದ ಅಭಿಷೇಕ, ಕೂಷ್ಮಾಂಡಿನಿ ದೇವಿಯ ಮಹಿಮೆ ಮತ್ತು ಚಾವುಂಡರಾಯನ ಅಹಂಕಾರ ಹೇಗೆ ಮಣ್ಣಾಯಿತು ನೋಡೋಣ ಬನ್ನಿ. ಬಾಹುಬಲಿಯ ವಿಗ್ರಹಕ್ಕೆ ಎಷ್ಟು ಹಾಲಿನ ಧಾರೆ ಎರೆದರೂ ಪಾದದವರೆಗೆ ತಲುಪ್ತಿರ್ಲಿಲ್ಲ. ಆತಂಕಗೊಂಡ ಚಾವುಂಡರಾಯ ಚಿಂತಿಸ್ತಾ ಕೂತಿರ್ತಾರೆ. ಅದೇ ಸಮಯದಲ್ಲಿ ಬಡ ಅಜ್ಜಿಯೊಬ್ಬಳು ಅಲ್ಲಿಗೆ ಬರ್ತಾಳೆ. ಆಕೆಯ ಕೈಯಲ್ಲಿ ಸಣ್ಣದೊಂದು ಕುಳ್ಳುಕಾಯಿ, ಅಂದರೆ ಒಂದು ಜಾತಿಯ ಚಿಕ್ಕ ಕಾಯಿ, ಹಣ್ಣಿನ ಚಿಪ್ಪಿನಲ್ಲಿ ತಂದಿದ್ದ ಸ್ವಲ್ಪವೇ ಹಾಲಿತ್ತು. ಆಕೆಯನ್ನು ನೋಡಿದ್ದ ಚಾವುಂಡರಾಯ ಮತ್ತು ಪಂಡಿತರು ಮೊದಲು ನಕ್ಕರು. ಆದರೆ ಅಲ್ಲಿ ಬಂದಿದ್ದು ಯಕ್ಷಿಯೊಬ್ಬರು, ಕೂಷ್ಮಾಂಡಿನಿ ದೇವಿ. ಅವರು ಬಂದು ಅವಕಾಶ ನೀಡುವಂತೆ ಕೇಳ್ತಾರೆ. ಆ ಬಡ ಅಜ್ಜಿ ಅತ್ಯಂತ ಭಕ್ತಿಯಿಂದ ತನ್ನ ಬಳಿಯಿದ್ದ ಸ್ವಲ್ಪ ಹಾಲನ್ನು ಮೂರ್ತಿಯ ಮೇಲೆ ಸುರಿತಾರೆ. ಆಗ ಚಮತ್ಕಾರ ಸಂಭವಿಸಿತು. ಆ ಅಜ್ಜಿ ಸುರಿದ ಸ್ವಲ್ಪವೇ ಹಾಲು ಇಡೀ ಬೃಹತ್ ಮೂರ್ತಿಯನ್ನೇ ಆವರಿಸಿ ಪಾದದವರೆಗೆ ಹರಿದು ಬಂದು ಬೆಟ್ಟದ ಕೆಳಗೆ ಹರಿಯಿತು. ಚಾವುಂಡರಾಯನಿಗೆ ತನ್ನ ಅಹಂಕಾರದ ಅರಿವಾಯಿತು. ಭಗವಂತನಿಗೆ ಬೇಕಾದದ್ದು ಅದ್ದೂರಿ ಪ್ರದರ್ಶನವಲ್ಲ, ಬದಲಿಗೆ ಶುದ್ಧವಾದ ಭಕ್ತಿ. ಚಾವುಂಡರಾಯನಿಗೆ ತನ್ನ ತಪ್ಪು ಅರಿವಾಗಿ ಅದನ್ನು ತಿದ್ದಿಕೊಂಡು ಅಜ್ಜಿಯ ಭಕ್ತಿಗೆ ತಲೆಬಾಗಿದನು. ಇಂದಿಗೂ ಶ್ರವಣಬೆಳಗೊಳದ ತ್ಯಾಗಿಗಳ ಬಸದಿಯ ಹತ್ತಿರ ಗುಳ್ಳಕಾಯಿ ಅಜ್ಜಿಯ ಸಣ್ಣ ವಿಗ್ರಹವನ್ನು ನಾವು ಕಾಣಬಹುದು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಂಥ ಇತಿಹಾಸದ ಮಾಹಿತಿಗಾಗಿ ನನ್ನನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.